ನಮಸ್ಕಾರ. ಹಂಸಲೇಖ ಅವ್ರಿಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಸ್ಪಷ್ಟಪಡಿಸ್ಬಿಡ್ತೀನಿ, ನಾನು ಯಾವುದೇ ರಾಜಕೀಯ ಪಕ್ಷದವನು ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ಆಗಲಿ ಪರ ಆಗಲಿ ಮಾತಾಡೋನಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಏರಿಯಾಗೆ, ನಮ್ಮ ರಸ್ತೆಗೆ, ಅವ್ರನ್ನ ಮೆಚ್ಕೊಂಡು ಬೆಂಬಲಿಸ್ಕೊಂಡು ಬಂದಿರೋನು ನಾನು. ಯಾರೇ ಆಗಿರ್ಬೋದು, ಒಳ್ಳೆ ಕೆಲಸ ಮಾಡೋರು, ಸಮಾಜಮುಖಿ ಕೆಲಸ ಮಾಡೋರು. ನಾವುಗಳು ಚಿಕ್ಕ ಹುಡುಗರಿಂದ ನೀವು ಬರೆದಂಥ ಸಾಹಿತ್ಯಗಳು, ಹಾಡುಗಳು, ಸಂಗೀತ ಎಲ್ಲವನ್ನೂ ನೋಡಿಕೊಂಡು ಮೆಚ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನಿಜ ಹೇಳ್ತೀನಿ ಕೇಳಿ, ನಿಮ್ಮ ಜಾತಿ ಯಾವುದು ಅಂತ ನನಗೆ ದೇವರಣೆಗೆ ಇದುವರೆಗೂ ಈಗಲೂ ಗೊತ್ತಿಲ್ಲ. ಜಾತಿ ಯಾವುದು ಗೊತ್ತಿಲ್ಲ. ನೀವು ಇಷ್ಟೆಲ್ಲ ಸೀನಿಯರ್ ಆಗಿದ್ದೀರಾ, ಒಂದಷ್ಟು ಸಾಧನೆಗಳು ಮಾಡ್ಕೊಬಂದಿದ್ದೀರಾ. ಆದರೆ ಆರ್ ಎನ್ ಜಯಗೋಪಾಲ್ ಅವರು ಮತ್ತು ಚಿ ಉದಯಶಂಕರ್ ಅವರು, ಹುಣಸೂರು ಕೃಷ್ಣಮೂರ್ತಿಯವರು, ಕುರಾ ಸೀತಾರಾಮ ಶಾಸ್ತ್ರಿಗಳು ಮತ್ತು ವಿಜಯ ನರಸಿಂಹ ಅವರು, ಅವ್ರ ರೀತಿಯನ್ನು ನೀವೇನು ಹಾಡುಗಳು ಬರೆದಿಲ್ಲ ಬಿಡಿ, ಅದನ್ನು ಹೇಳ್ಬಿಡ್ತೀನಿ. ಆಮೇಲೆ ಸೋಷಿಯಲ್ ಮೀಡಿಯಾಲೆಲ್ಲ ಬರ್ತಾಯಿದೆ, ಎಲ್ಲ ನೀವು ಕೊರಿಯನು ಚೀನಾದು ಕಾಪಿ ಮಾಡಿದ್ದೀರಾ ಅಂತ. ಅದು ಯಾವುದು ನಾವು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಮಗಿಲ್ಲಿ ಅಲ್ಲಿಂದ ಕಾಪಿ ಮಾಡ್ಕೊಬಂದ್ರೋ ಎತ್ತಕೊಂಬಂದ್ರೋ, ಇಲ್ಲೊಂದು ಸಂಗೀತ ಕೊಟ್ಟಿದ್ದೀರಾ, ಇಷ್ಟಪಟ್ಟಿದ್ದೀವಿ, ಅದನ್ನು ಕೇಳಿದ್ದೀವಿ, ಆನಂದಿಸಿದ್ದೀವಿ. ಇನ್ನೊಬ್ಬರು ಜಾತಿ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಿಮ್ಮ ಒಂದು ನಾಲಿಗೆ ಮೇಲೆ ನಿಗಾ ಇಟ್ಕೊಂಡು ಮಾತಾಡಬೇಕಲ್ವೇ? ಬೇರೆಯವ್ರ ಮನಸ್ಸನ್ನು ನೋಯಿಸ್ತಾರ? ಮಹಾಗುರು ಅನಿಸ್ಕೊಂಡಿದ್ದೀರಾ? ಮಹಾಗುರುಗೆ ಡಿಕ್ಷನರಿನಲ್ಲಿ ಹೋಗಿ ಅರ್ಥ ಹುಡುಕೊಳ್ಳಿ. ನಾನು ಬರೆದಿದ್ದೀನಿ ಸೋಷಿಯಲ್ ಮೀಡಿಯಲ್ಲಿ. ಈ ರೀತಿ ಎಲ್ಲ ಒಳ್ಳೆ ಕೆಲಸಗಳು ಸಾಧನೆ ಮಾಡ್ಕೊಂಡು ಬಂದು ಈ ರೀತಿ ಚೀಪಾಗಿ ಯಾರನ್ನೂ ನಗ್ಸೋದಕ್ಕೆ, 4 ಚಪ್ಪಾಳೆ ತಗೊಳ್ಳೋದಕ್ಕೆ ಈ ರೀತಿ ಜಾತಿಗಳ ಬಗ್ಗೆ ಮಾತಾಡ್ತೀರಲ್ಲ, ನಿಮಗೂ ಅದೇ ರೀತಿ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಜಾತಿ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಉತ್ತರ ಕೊಡಿ. ಎಷ್ಟು ಸಲ ನೀವು ಕ್ಷಮಾಪಣೆ ಕೇಳಿದ್ದೀರಾ ಹೇಳಿ? ಪೇಜಾವರ ಶ್ರೀಗಳ ಬಗ್ಗೆ ಮಾತಾಡಿದ್ರಿ, ಮತ್ತು ಜೈನರ ಬಗ್ಗೆ ಮಾತಾಡಿದ್ರಿ, ಈಗ ಬ್ರಾಹ್ಮಣರ ಬಗ್ಗೆನೂ ಮಾತಾಡ್ತಾ ಇದ್ದೀರಾ. ಮಾಡೋಕ್ಕೆ ಬೇರೆ ಕೆಲಸ ಇಲ್ವೇನ್ರಿ? ವಯಸ್ಸಾಗ್ತಾಯಿದೆ, ಬೇಕಾದಷ್ಟು ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳು ನಿಮಗಂತೂ ಸಿಕ್ಕೇ ಸಿಗುತ್ತೆ. ಮಾಡಿ. ಅದು ಬಿಟ್ಬಿಟ್ಟು ಜಾತಿಗಳ ಬಗ್ಗೆ, ಇದ್ರ ಬಗ್ಗೆ ಮಾತಾಡಿಕೊಂಡು ಕೆಟ್ಟ ಮನುಷ್ಯ ಅಂತ ಅನಿಸ್ಕೋಬೇಡಿ. ಇನ್ನೊಬ್ರದ್ದು ಹೋಗಿ ಅದ್ಯಾರೋ ಹೇಳ್ತಾಯಿದ್ರು ಸೋಷಿಯಲ್ ಮೀಡಿಯಲ್ಲಿ, ನೀವು ಬಕೆಟ್ ಹಿಡಿತೀರ ಮತ್ತೊಂದು ಏನಾದ್ರು ಮಾಡ್ಕೊಂಡೋಗಿ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಜ್ಞಾಪಿಸ್ಕೊಂಡೆ. ನಿಮ್ಮ ದೇಸಿ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತಾ ಇದ್ದಾರಲ್ಲ, ಯಾವ ದುಡ್ಡು ಹೇಳಿ? ಅದು ನಮ್ಮಂಥ ಟ್ಯಾಕ್ಸ್ ಪೇಯರ್ಸ್ ಮನಿ. ಅದರಲ್ಲಿ ಎಲ್ಲ ಜಾತಿಯವ್ರದ್ದು ಸೇರಿರುತ್ತೆ ಸ್ವಾಮಿ. ಹಂಸಲೇಖ ಅವರೇ, ಎಲ್ಲ ಜಾತಿಯವ್ರದ್ದು ಅನುದಾನದಲ್ಲಿ ನಿಮ್ಗೆ ಕೊಡ್ತಾರಲ್ಲ, ಅದು ಟ್ಯಾಕ್ಸ್ ಪೇಯರ್ಸ್ ಮನಿ. ಎಲ್ಲ ಜಾತಿಯವರು, ಧರ್ಮದವರು ಟ್ಯಾಕ್ಸ್ ಕಟ್ಟಿರ್ತಾರೆ. ಆ ಅನುದಾನ ನೀವು ತಗೋತಾ ಇದ್ದೀರಾ, ಮತ್ತೆ ಈ ರೀತಿ ಮಾತಾಡ್ತಾ ಇದ್ದೀರಾ. ತಗೋಬೇಡಿ ಅನುದಾನನ, ಅಲ್ವಾ? ಇನ್ನೊಂದು ಸರಿ ಹೇಳ್ತೀನಿ ಹಂಸಲೇಖ ಅವರೇ, ದಯವಿಟ್ಟು ಇನ್ನೊಬ್ಬರ ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡ್ಬೇಕಾರೆ ಎಚ್ಚರಿಕೆಯಿಂದ ಮಾತಾಡಿ. ಪದ ಪ್ರಯೋಗಗಳು ಅಷ್ಟೇ, ನಿಮಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ. ನೀವು ಪದಪುಂಜಗಳನ್ನ ಜೋಡಿಸಿ ಚೆನ್ನಾಗಿ ಮಾತಾಡ್ತೀರಾ. ಕೆಟ್ಟದಾಗಿ ಮಾತಾಡಬೇಡಿ, ಯಾವ ಜಾತಿಗೂ ಅಷ್ಟೇ. ಮನಸ್ಸು ನೋಯಿಸ್ಬೇಡಿ, ಅಯ್ಯೋ ಅನ್ನಿಸ್ಬೇಡಿ. ಅವರ ಶಾಪಕ್ಕೆ ನೀವು ಏನಾಗ್ಬಿಡ್ತೀರೋ ಗೊತ್ತಿಲ್ಲ. ಮನಸ್ಸಲ್ಲೇ ಶಾಪ ಹಾಕಿದ್ರೆ ನಿಮಗೂ ಗೊತ್ತಿದೆ, ನೀವೇ ಹಾಡುಗಳು ಬರೆದಿದ್ದೀರಾ. ಇನ್ಮೇಲಾದರೂ ಅರ್ಥಕೊಂಡು ತಿಳ್ಕೊಂಡು ಮಾತಾಡಬೇಕಾದ್ರೆ ಯಾವುದೇ ಒಂದು ವೇದಿಕೆಗಳಲ್ಲಿ ಒಳ್ಳೆ ಪದಗಳನ್ನ ಉಪಯೋಗಿಸಿ ಎಲ್ಲರನ್ನೂ ಮೆಚ್ಚಿಸೋ ಥರ ಮಾತಾಡಿ. ಜಾತಿ ಧರ್ಮದ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.